ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ ರೀ. ನಾನು ಸಿರಿ ಅಂತ ರೀ. ಇವತ್ತು ಒಂದು ಹೊಸ ಪ್ರೊಫೈಲ್ ತಗೊಂಡು ಬಂದಿದ್ದೀನಿ ರೀ. ಈ ಪ್ರೊಫೈಲ್ ಮಾತ್ರ ತುಂಬ ಚಂದ ಐತ್ರಿ. ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ರೀ. ಹಾಗಾಗಿ ವಿಡಿಯೋ ಯಾರು ಮೇಲೆ ಕೆತ್ತಲಿಕ್ಕೆ ಹೋಗಬೇಡ್ರಿ, ಕೊನೆ ತನಕ ನೋಡ್ರಿ. ನಿಮಗಿಷ್ಟ ಆಗಿಲ್ಲ ಅಂದರೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಅವ್ರಿಗಾದ್ರೂ ಇಷ್ಟ ಆಗೇ ಆಗುತ್ತ್ರಿ. ಬರ್ರಿ ಇವ್ರ ಪರಿಚಯ ಮಾಡ್ಕೊಳ್ಳೋಣಂತ. ಇವ್ರ ಪರಿಚಯ ಮಾಡಿಕೊಳ್ಳೋ ಮುಂಚೆ ಇವರು ಒಂದಷ್ಟು ಆಸೆಗಳದಾವ್ರಿ. ಅವು ಆಸೆ ಏನು ಅಂತ ನೋಡೋಣ ಬರ್ರಿ. 40ರ ವಯಸ್ಸಿನ ಪ್ರಾಯದಲ್ಲೂ ತೂತನ್ನು ಚೀಪಿಸಿಕೊಂಡು ಮಾಡಿಸಿಕೊಳ್ಳುವ ಆಸೆಯಾಗುತ್ತಿದೆ ಹಾಗೂ ಆ ಆಸೆಯನ್ನ ತೀರಿಸುವ ಒಂದು ಗಂಡು ಬೇಕು ಎಂದು ಹೇಳ್ಕೊಂಡಿದ್ದಾರೆ. ಬರ್ರಿ ಇವ್ರ ಪರಿಚಯ ಮಾಡ್ಕೊಳ್ಳೋಣಂತ. ಇವ್ರ ಹೆಸರು ಬಂದು ಶ್ರಾವಣಿ ಅಂತ್ರಿ. ಇವ್ರ ಊರು ಬಂದು ಇಂಡಿರಿ ಅಂದ್ರೆ ಬಿಜಾಪುರ ಹತ್ರ ರೀ. ಇದು ಇವ್ರ ವಯಸ್ಸು 40 ಅಂತ ಹೇಳಿದ್ದಾರೆ. ಇವ್ರ ಗಂಡನ ಹೆಸರು ಬಂದು ರಮೇಶ್ ರೀ. ಇವ್ರ ತೂಕ ಬಂದು 70 kg. ಇವ್ರ ಹವ್ಯಾಸಗಳು ಏನು ಅಂದ್ರೆ ಫ್ರೀ ಇದ್ದಾಗ ವಿಡಿಯೋಗಳನ್ನು ನೋಡ್ತಾರಂತ್ರಿ. ನೋಡ್ರಿ, ಇದು ಇಷ್ಟು ಶ್ರಾವಣಿ ಅವರಿಗೆ ಸಂಬಂಧಪಟ್ಟ ಪ್ರೊಫೈಲ್ ಆಗಿದ್ರಿ. ಮುಂದೇನೇನದಾವ ಅಂತ ನೋಡೋಣ ಬರ್ರಿ. ಶ್ರಾವಣಿ ಅವರು ಗಂಡನಿಂದ ಯಾಕೆ ಸುಖ ಸಿಗ್ತಿಲ್ಲ ಅಂತ ಒಂದಷ್ಟು ಹೇಳ್ಕೊಂಡಿದ್ದಾರೆ. ಯಾಕೆ ಅಂತ ನೋಡೋಣ ಬರ್ರಿ. ನನ್ನ ಹೆಸರು ಶ್ರಾವಣಿ. ನಾನು ಒಂದು IT ಕಂಪ್ನಿಯಲ್ಲಿ ವರ್ಕ್ ಮಾಡುತ್ತೇನೆ. ನಾನು ಕೂಡ ಮದುವೆ ಆಗುವುದಕ್ಕಿಂತ ಮುಂಚೆ ತುಂಬ ಆಸೆಗಳನ್ನು ಇಟ್ಟುಕೊಂಡಿದ್ದೆ. ಆದರೆ ಅವರು ನನ್ನನ್ನು ಅವರ ತಂದೆ ತಾಯಿಯ ಬಲವಂತದ ಮೇಲೆ ಮದುವೆಯಾಗಿದ್ದಾರೆ ಅಂತ ಗೊತ್ತಾಯಿತು. ಅವರು ಆಫೀಸ್ನಲ್ಲಿ ಒಂದು ಹುಡುಗಿಯ ಜೊತೆ ಸಂಬಂಧ ಬೆಳೆಸಿದ್ದಾರೆ. ನನಗೆ ಕಾಲ್ ಮಾಡಿ ಕೂಡ ಸ್ವಲ್ಪನೂ ಕೇರ್ ಮಾಡಲ್ಲ. ನನಗೆ ದಿನದಿಂದ ದಿನಕ್ಕೆ ಚಟ ತುಂಬಾನೇ ಜಾಸ್ತಿ ಆಗುತ್ತೆ. ರಾತ್ರಿ ಹೊತ್ತು ಎಷ್ಟೇ ಕೇಳಿಕೊಂಡರೂ ಸ್ವಲ್ಪ ಹೊತ್ತು ಮಾಡಿ ಸುಮ್ಮನಾಗುತ್ತಾರೆ. ಅವಾಗವಾಗ ನನಗೆ ಅಷ್ಟೊಂದು ಚಟ ಇದ್ದರೆ ಯಾರನ್ನಾದರೂ ಒಬ್ಬರನ್ನ ಇಟ್ಟುಕೊಂಡು ಸುಖ ಅನುಭವಿಸು ಅಂತ ಹೇಳುತ್ತಾರೆ. ಆದ್ದರಿಂದ ಚೆನ್ನಾಗಿ ಮಾಡಿ ತೃಪ್ತಿಪಡಿಸುವಂತಹ ಹುಡುಗನನ್ನ ಹುಡುಕುತ್ತಿದ್ದೇನೆ ಎಂದು ಶ್ರಾವಣಿ ಅವರು ಹೇಳ್ಕೊಂಡಿದ್ದಾರೆ. ಅಂದ್ರೆ ರೀ, ಶ್ರಾವಣಿ ಅವರು ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರಂತ್ರಿ. ಇವರು ಮದುವೆ ಆಗುವುದಕ್ಕಿಂತ ಮುಂಚೆ ತುಂಬ ಆಸೆಗಳನ್ನು ಇಟ್ಕೊಂಡಿದ್ರಂತ್ರಿ. ಆದರೆ ಇವ್ರ ಗಂಡ ಇವರನ್ನ ಮದುವೆ ಯಾಕೆ ಆಗ್ಯಾರಂದ್ರೆ ಅವ್ರ ತಂದೆ ತಾಯಿ ಬಲವಂತದಿಂದ ಮದುವೆ ಆಗ್ಯಾರಂತ್ರಿ. ಇವ್ರ ಗಂಡ ಒಂದು ಆಫೀಸಲ್ಲಿ ಒಂದು ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಾರಂತ್ರಿ. ಹೆಂಡತಿ ಅದವಳಿಗೆ ಒಂಚೂರು ಕಾಲ್ ಮಾಡಿ ಕೇರ್ ಮಾಡಲ್ಲಂತ್ರಿ. ಶ್ರಾವಣಿ ಅವ್ರಿಗೆ ದಿನದಿಂದ ದಿನಕ್ಕೆ ಚಟ ಜಾಸ್ತಿ ಆಗುತ್ತಂತ್ರಿ. ರಾತ್ರಿ ಎಷ್ಟೇ ಹೊತ್ತು ಕೇಳ್ಕೊಂಡ್ರು ಅವ್ರು ಮಾಡೋದಿಲ್ಲಂತ್ರಿ. ಸರಿಯಾಗಿ ಸ್ವಲ್ಪ ಮಾಡಿ ಮಲ್ಕೊಂಡು ಬಿಡ್ತಾರಂತ್ರಿ. ಅದಕ್ಕೆ ಶ್ರಾವಣಿ ಗಂಡ ಏನು ಹೇಳಿದಾರಂದ್ರೆ, ನಿನಗೆ ಅವಾಗವಾಗ ಅಷ್ಟೊಂದು ಚಟ ಇತ್ತು ಅಂದ್ರೆ ಯಾರನ್ನಾದರೂ ಇಟ್ಕೊಂಡು ನಿನ್ನ ಸುಖ ಅನುಭವಿಸು ಅಂತ ಹೇಳ್ಕೊಂಡಿದ್ದಾರಂತ್ರಿ. ಗಂಡನೇ ಒಪ್ಕೊಂಡಿದಾರ್ರಿ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಸುಖ ಕೊಡುವಂತಹ ಹುಡುಗನು ಈ ರೀತಿಯಾಗಿ ಇರಬೇಕು ಅಂತ ಶ್ರಾವಣಿ ಅವರು ಹೇಳ್ಕೊಂಡಿದ್ದಾರೆ. ವಯಸ್ಸಾಗಿದ್ದರೂ ಪರವಾಗಿಲ್ಲ, ಆದರೆ ಒಂದು ಕಂಡೀಷನ್, ಅವನ ಗೂಟ ಮಾತ್ರ ಉದ್ದ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಕಡಿಮೆ ಅಂದರೂ ಅರ್ಧ ಗಂಟೆಗಳ ಕಾಲ ಸುಖ ಕೊಡೋ ಶಕ್ತಿ ಇರಬೇಕ್ರಿ. ನಾನು ಕರೆದಾಗ ಮಾತ್ರ ಬರಬೇಕು. ಮೂಡ್ ಇಲ್ಲದೇನೆ ಇದ್ದಾಗ ಜಾಸ್ತಿ ಮಾಡುವುದಕ್ಕೆ ಒತ್ತಾಯ ಮಾಡಬಾರ್ದು ಅಂತಲೂ ಹೇಳ್ಕೊಂಡಿದ್ದಾರೆ. ಸೋಮವಾರ ಶಿವಲಿಂಗಕ್ಕೆ ತುಪ್ಪ ಅರ್ಪಿಸಿದರೆ ಹಣದ ಸುರಿಮಳೆ ಆಗುತ್ತೆ ನೋಡಿ. ನೀವು ಸೋಮವಾರದ ದಿನ ಮರೆಯದೆ ಶಿವಲಿಂಗಕ್ಕೆ ತುಪ್ಪವನ್ನ ಅರ್ಪಿಸಿ ಬನ್ನಿ. ಶಿವನ ಪ್ರತಿರೂಪವಾದ ಶಿವಲಿಂಗಕ್ಕೆ ತುಪ್ಪವನ್ನ ಅರ್ಪಿಸುವುದು ಈ ನಿಯಮಗಳಲ್ಲಿ ಒಂದಾಗಿದೆ. ಶಿವಲಿಂಗವನ್ನ ಪೂಜಿಸುವಾಗ ಪಂಚಮ ವೇದ ಅಭಿಷೇಕವನ್ನ ಶಿವಲಿಂಗಕ್ಕೆ ಮಾಡಿಸುತ್ತಾರೆ. ಈ ಪಂಚಮ ಮೇವವು ಹಾಲು, ಮೊಸರು, ತುಪ್ಪ, ಸಕ್ಕರೆ ಮತ್ತು ಜೇನುತುಪ್ಪವನ್ನ ಒಳಗೊಂಡಿರುತ್ತದೆ. ಆದ್ದರಿಂದ ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಪ್ರತಿದಿನ ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸುವುದರಿಂದ ವ್ಯಕ್ತಿಯ ತೇಜಸ್ಸು ಹೆಚ್ಚುತ್ತದೆ ಮತ್ತು ಅವನ ಜೀವನದಲ್ಲಿ ಸಂತೋಷವನ್ನು ಪಡೆದುಕೊಳ್ಳುತ್ತಾನೆ. ಮಾನಸಿಕ ಸಮಸ್ಯೆಗಳು ದೂರವಾಗುವುದು. ಶಿವಲಿಂಗವನ್ನು ಪೂಜಿಸುವಾಗ ಭಕ್ತಿಯಿಂದ ಪೂಜಿಸಬೇಕು. ಯಾಕೆಂದರೆ ಆತನಿಗೆ ಭಕ್ತಿಯೇ ಮುಖ್ಯವಾಗಿರುತ್ತದೆ. ಮಹಾದೇವನ ಆರಾಧನೆಯಿಂದ ವ್ಯಕ್ತಿಯ ಮನಸ್ಸು ಶಾಂತವಾಗುತ್ತದೆ. ಇದರೊಂದಿಗೆ ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸುವುದರಿಂದ ಮಾನಸಿಕ ಸಮಸ್ಯೆಗಳು ಪರಿಹಾರ ಸಿಗುತ್ತದೆ. ನೋಡ್ರಿ, ಇದು ಇಷ್ಟು ಶ್ರಾವಣಿ ಅವರ ಪ್ರೊಫೈಲ್ ಆಗಿದೆ. ಈ ಪ್ರೊಫೈಲ್ ನಿಮ್ಗೆ ಇಷ್ಟ ಆಯಿತು ಅಂತಂದ್ರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸ್ರಿ. ಅವರು ನಿಮಗೆ ನೇರವಾಗಿ ಕಾಲ್ ಮಾಡ್ತಾರ್ರಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ರೀ. ಅಲ್ಲಿವರೆಗೂ ರೀ, ಧನ್ಯವಾದಗಳು ರೀ.